ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ರಾಜೇಂದ್ರ ಅವರು ಸುಳ್ಳು ಹೇಳ್ತಿದ್ದಾರಾ ಅನ್ನೋ ಬಲವಾದ ಅನುಮಾನ. ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ಇನ್ಫ್ಯಾಕ್ಟ್ ತುಮಕೂರ್ಗೆನೆ ಹೋಗಿ ರಾಜೇಂದ್ರ ಅವರನ್ನ ಮಾತನಾಡಿಸೋ ಸಂದರ್ಭದಲ್ಲಿ ನನ್ನ ಮೇಲೆ ಹನಿ ಟ್ರ್ಯಾಪ್ನ ಪ್ರಯತ್ನ ಆಗಿದ್ ನಿಜ, ವಿಡಿಯೋ ಕಾಲ್ ಬರ್ತಾ ಇತ್ತು, ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದೆ ಅಂತ ಹೇಳಿ ಬಹಿರಂಗವಾಗಿ ಹೇಳ್ಕೊಂಡಿದ್ದ ರಾಜೇಂದ್ರ ಅವರು ಇವತ್ತು ಡಿಜಿಗೆ ದೂರು ಕೊಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಹನಿ ಟ್ರ್ಯಾಪ್ ಆಗೇ ಇಲ್ಲ, ಆಗಿದ್ದು ಮರ್ಡರ್ ಅಟೆಂಪ್ಟ್, ಕೊಲೆ ಮಾಡಲಿಕ್ಕೆ ಬಂದಿದ್ರು ಅಂತ ಹೇಳಿ ಇದೀಗ ಇಡೀ ಪ್ಲೇಟ್ ಅನ್ನೇ ಉಲ್ಟಾ ತಿರುಗಿಸಿದ್ದಾರೆ, ಯೂ ಟರ್ನ್ ಹೊಡೆದಿದ್ದಾರೆ ರಾಜೇಂದ್ರ ಅವರು. ಮಿನಿಸ್ಟರ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಹೆದರ್ಕೊಂಡ್ರ, ಹೈಕಮಾಂಡ್ ನಿಂದ ಒತ್ತಡ ಇದೆಯಾ, ಅನೇಕ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಇವತ್ತಿನ ಎಂಎಲ್ಸಿ ರಾಜೇಂದ್ರ ಅವರ ಹೇಳಿಕೆ. ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನು ಶಾಮಿಯಾನ ಹಾಕಕ್ ಬರ್ತಾರೆ ಒಂದ್ ದಿನದ ಹಿಂದೆ 16 ನನ್ನ ಮಗಳು ಬರ್ಡೇ ಇರುತ್ತೆ. ಒಂದ್ ದಿನದ ಹಿಂದೆ ಶಾಮಿಯಾನ ಹಾಕಕ್ ಯಾರು ಬರ್ತಾರೆ, ಆ ಶಾಮಿಯಾನ ಹಾಕಕ್ ಬಂದಂತವ್ರು ನನಗೆ ಅಸಲ್ಟ್ ಮಾಡಬೇಕು. ಇಲ್ಲ ಅದೇ ನೀವು ಯಾವ ಹೇಳ್ತೀರ ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ. ಬಂದು ಪ್ರಯತ್ನನೂ ಮಾಡಿರ್ತಾರೆ, ಪ್ರಯತ್ನ ಅವರಿಗೆ ಸಕ್ಸಸ್ ಆಗೋದಿಲ್ಲ. ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರ. ಅದು ಹೇಗೆ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ ನನಗೆ ನನ್ನ ಸೋರ್ಸ್ ಇಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ. ಆ ವಾಯ್ಸ್ ರೆಕಾರ್ಡ್ ಅಲ್ಲಿ ಏನ್ ಹೇಳ್ತಾರೆ ಇದೆಲ್ಲ ಮಾಹಿತಿಗಳು ಬರುತ್ತೆ. ಒಂದಿಬ್ರು ಮೂವರು ಹೆಸರು ಹೇಳ್ತಾರೆ ಆ ವಾಯ್ಸ್ ರೆಕಾರ್ಡ್ ಅಲ್ಲಿ. ತುಮಕೂರು ಅವ್ರದ್ದು ಯಾರ್ದೋ ಒಂದು ಹೆಸರುಗಳು ಹೇಳಿ ಅವ್ರಿಗೆ ಅಕೌಂಟ್ಗೆ 5 ಲಕ್ಷ ದುಡ್ಡು ಬಂದಿದೆ, ಇಂಥ ದಿನಾಂಕ ಮನೆಗೆ ಅವ್ರ ಮಗಳು ಬರ್ಡೇ ದಿವಸ ಒಂದ್ ದಿವಸದ ಮುಂಚೆ ಶಾಮಿಯಾನ ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು, ರೆಸಲ್ಟ್ ಮಾಡಬೇಕು, ಅವ್ರನ್ನ ಮರ್ಡರ್ ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನ ಕೊಟ್ಟಿರುವಂತದ್ದು ಆ ಆಡಿಯೋ ರೆಕಾರ್ಡ್ ಅಲ್ಲಿ ಆಗುತ್ತೆ. ಅದು ವಿಚಾರವನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಭೇಟಿಯಾದಂತ ಸಂದರ್ಭದಲ್ಲಿ ಗಮನಕ್ಕೆ ತಂದಿದ್ದೆ. ಸೊ ಅವರು ಇದನ್ನ ಕರೆಕ್ಟ್ ಆಗಿ ಏನೆಲ್ಲ ಮಾಹಿತಿಗಳಿದೆ ಅದನ್ನ ಇನ್ನ ಏನೆಲ್ಲ ಇದೆ ಅದನ್ನ ಕಲೆಕ್ಟ್ ಮಾಡಿ ಡಿಜಿ ಅವರಿಗೆ ಕೊಡು ಅಂತ ಹೇಳಿದ್ರು. ಸೊ ನಾನು ಡಿಜಿ ಕೊಡೋಕ್ಕಿಂತ ಮುಂಚೆ ಈ ವಿಚಾರವನ್ನ ಮತ್ತೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ. ಅದಾದ್ಮೇಲೆ ಹೋಮ್ ಮಿನಿಸ್ಟರ್ ಅವ್ರಿಗೂ ಗಮನಕ್ಕೆ ತಂದು ನಾನಿವತ್ತು ಅದೇನೆಲ್ಲ ಆಗಿದೆ ಆ ವಿಚಾರದ ಒಂದು ಆಡಿಯೋ ರೆಕಾರ್ಡ್ ಏನ್ ನನ್ನ ಹತ್ರ ಇತ್ತು ಆ ಆಡಿಯೋ ರೆಕಾರ್ಡ್ನ ಇವತ್ತು ನಾನು ಡಿಜಿ ಅವರು ಕೊಟ್ಟಿದ್ದೀನಿ. ಅವರು ಇದು ಲೋಕಲ್ ನಿಮ್ಮ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ನಿನ್ನ ವ್ಯಾಪ್ತಿ ಮನೆ ಏನು ವ್ಯಾಪ್ತಿ ಬರುತ್ತೆ ಆ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ಇದನ್ನ ಅಲ್ಲಿ ಎಸ್ಪಿಗೆ ಕಂಪ್ಲೇಂಟ್ ಲಾಡ್ಜ್ ಮಾಡು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಎಸ್ಪಿಗೆ ಏನ್ ಲಾಡ್ಜ್ ಮಾಡಬೇಕು ಅದನ್ನ ನಾನು ನಾಳೆ ಮತ್ತೆ ತುಮಕೂರಿನಲ್ಲಿ ಎಸ್ಪಿ ಅವರಿಗೆ ಭೇಟಿಯನ್ನ ಮಾಡಿ ಹೇಳ್ತೀನಿ. ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನು ಶಾಮಿಯಾನ ಹಾಕಕ್ ಬರ್ತಾರೆ ಒಂದ್ ದಿನದ ಹಿಂದೆ 16 ನನ್ನ ಮಗಳು ಬರ್ಡೇ ಇರುತ್ತೆ. ಒಂದ್ ದಿನದ ಹಿಂದೆ ಶಾಮಿಯಾನ ಹಾಕಕ್ ಯಾರು ಬರ್ತಾರೆ, ಆ ಶಾಮಿಯಾನ ಹಾಕಕ್ ಬಂದಂತವ್ರು ನನಗೆ ಅಸಲ್ಟ್ ಮಾಡಬೇಕು. ಇಲ್ಲ ಅದೇ ನೀವು ಯಾವ ಹೇಳ್ತೀರ ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ. ಬಂದು ಪ್ರಯತ್ನನೂ ಮಾಡಿರ್ತಾರೆ, ಪ್ರಯತ್ನ ಅವರಿಗೆ ಸಕ್ಸಸ್ ಆಗೋದಿಲ್ಲ. ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರ. ಅದು ಹೇಗೆ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ ನನಗೆ ನನ್ನ ಸೋರ್ಸ್ ಇಂದ ಒಂದು ವಾಯ್ಸ್ ರೆಕಾರ್ಡ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಇಬ್ಬರು ಕಲೀಗ್ಸ್ ಜಯಪ್ರಕಾಶ್ ಶೆಟ್ರು ಹಾಗೆ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್, ನೀವೇ ಖುದ್ದು ಹೋಗಿದ್ರಿ ರಾಜೇಂದ್ರ ಅವರನ್ನ ಮಾತನಾಡ್ಸಕ್ಕೆ, ಆಗ ಹೇಳಿದ್ರು ವಿಡಿಯೋ ಕಾಲ್ಗಳು ಬರ್ತಾ ಇತ್ತು, ಆನ್ ರೆಕಾರ್ಡ್ ಇದೆ, ಇದು ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ನಿಮ್ ಜೊತೆ ಮಾತನಾಡೋ ಸಂದರ್ಭದಲ್ಲಿ ರಾಜೇಂದ್ರ ಅವರು ಹೇಳಿದ್ರು. ಇವತ್ತು ನೋಡಿದ್ರೆ ಹನಿ ಟ್ರ್ಯಾಪ್ ಅಲ್ಲ ಮರ್ಡರ್ ಅಟೆಂಪ್ಟ್ ಅಂತ ಹೇಳ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರಾ ರಾಜೇಂದ್ರ ಅವರು? ಸ್ಮಿತಾ, ಕಂಪ್ಲೀಟ್ಲಿ ಉಲ್ಟಾ ಹೊಡೆದಿದ್ದಾರೆ ರಾಜೇಂದ್ರ ರಾಜಣ್ಣ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಯಾಕಂದ್ರೆ ಖುದ್ದು ನಾನು ಸಂದರ್ಶನ ಮಾಡುವಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಹನಿ ಟ್ರ್ಯಾಪ್ ಆಗಿದೆಯಾ ನಿಮ್ಮ ಮೇಲೆ, ಆ ರೀತಿಯ ಪ್ರಯತ್ನಗಳು ನಡೀತಾ ಇದೆಯಂತ ಎರಡೆರಡು ಸರಿ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ದು ಹೌದು, ಹನಿ ಟ್ರ್ಯಾಪ್ಗೆ ಪ್ರಯತ್ನ ಆಗಿದೆ, ನನ್ನ ಹತ್ರ ಎಲ್ಲಾ ದಾಖಲೆಗಳು ಕೂಡ ಇದೆ, ವಿಡಿಯೋ ಕಾಲ್ ಮಾಡ್ತಾ ಇದ್ರು, ಅವರ ತಂದೆಗೆ ಯಾವ ರೀತಿ ಹನಿ ಟ್ರ್ಯಾಪ್ ಪ್ರಯತ್ನ ಆಯ್ತು ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಖುಲ್ಲಂ ಖುಲ್ಲಾ ಹೇಳಿದ್ದಾರೆ.
ನನ್ನ ಹತ್ರ ವಿಡಿಯೋ ಕಾಲ್ ಮಾಡಿದವರ ನಂಬರ್ಗಳಿದೆ. ಮೊದಲು ನಾನು ಇಗ್ನೋರ್ ಮಾಡಿದೆ. ಆದ್ರೆ ಯಾವಾಗ ಇವರು ಹನಿ ಟ್ರ್ಯಾಪ್ ಉದ್ದೇಶದಿಂದಲೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು, ಅವರೆಲ್ಲರ ನಂಬರ್ಗಳನ್ನ ನಾನು ಇಟ್ಕೊಂಡಿದ್ದೀನಿ. ಯಾವಾಗ DGIGPಗೆ ನಾನು ದೂರನ್ನ ಕೊಡ್ತೀನೋ ಈ ಎಲ್ಲ ದಾಖಲೆಗಳನ್ನು ಕೂಡ ಅವರಿಗೆ ಸಬ್ಮಿಟ್ ಮಾಡ್ತೀನಿ ಅನ್ನೋಂತ ಮಾತನ್ನ ಹೇಳಿದ್ರು. ಆದ್ರೆ ಇವತ್ತು ದೂರು ಕೊಟ್ಟು ಬಂದ ನಂತರ ಅವತ್ತಿನ ರಾಜೇಂದ್ರ ಇವತ್ತಿನ ರಾಜೇಂದ್ರ ಕಂಪ್ಲೀಟ್ಲಿ ಚೇಂಜ್. ಎಲ್ಲವೂ ಕೂಡ ಬದಲಾವಣೆ ಆಗಿದೆ. ಏನಾಯ್ತು 2-3 ದಿನಗಳಲ್ಲಿ ಅನ್ನುವಂತ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಪಿನ್ ಟು ಪಿನ್ ಮಾಹಿತಿ, ವರ್ಡ್ ಟು ವರ್ಡ್ ನಾವು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟ ಸಂದರ್ಶನವನ್ನ ನೋಡಿದಾಗ ಅವತ್ತು ಹೇಳಿದ್ದಂತ ರಾಜೇಂದ್ರ ಮಾತುಗಳು, ಇವತ್ತು ರಾಜೇಂದ್ರ ಕಂಪ್ಲೇಂಟ್ ಕೊಟ್ಟ ಮೇಲೆ ಬಂದಂತ ಮಾತುಗಳು ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಶ್ರೀಪಾದ್, ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಈ ಹನಿ ಟ್ರ್ಯಾಪ್ ನ ಮೊದಲ ಪ್ರಸ್ತಾಪ ಆಗಿದ್ದ ದಿನಾನೇ ಜಯಪ್ರಕಾಶ್ ಶೆಟ್ಟರ್ ಹೇಳಿದ್ರು ಈ ಕೇಸ್ ಹಳ್ಳ ಹಿಡಿಯುತ್ತೆ ಅಂತ ಹೇಳಿ. ಶೆಟ್ರೆ, ಬಹುಶಃ ಅದೇ ಹಾದಿಯಲ್ಲಿ ಸಾಕ್ತಾ ಇದೆ ಈ ಪ್ರಕರಣ ಅಂತ. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಒಂದು ವಿಚಾರ ಸ್ಮಿತಾ, ನೋಡಿ ಇಲ್ಲಿ ಹೆದರ್ಕೊಂಡ್ಬಿಟ್ರು ರಾಜೇಂದ್ರ ಮತ್ತು ರಾಜಣ್ಣ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ರಾಜೇಂದ್ರ ಅವರು ಸುಳ್ಳು ಹೇಳ್ತಿದ್ದಾರಾ ಅನ್ನೋ ಬಲವಾದ ಅನುಮಾನ. ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ಇನ್ಫ್ಯಾಕ್ಟ್ ತುಮಕೂರ್ಗೆನೆ ಹೋಗಿ ರಾಜೇಂದ್ರ ಅವರನ್ನ ಮಾತನಾಡಿಸೋ ಸಂದರ್ಭದಲ್ಲಿ ನನ್ನ ಮೇಲೆ ಹನಿ ಟ್ರ್ಯಾಪ್ ನ ಪ್ರಯತ್ನ ಆಗಿದ್ ನಿಜ, ವಿಡಿಯೋ ಕಾಲ್ ಬರ್ತಾ ಇತ್ತು, ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದೆ ಅಂತ ಹೇಳಿ ಬಹಿರಂಗವಾಗಿ ಹೇಳ್ಕೊಂಡಿದ್ದ ರಾಜೇಂದ್ರ ಅವರು ಇವತ್ತು DGಗೆ ದೂರು ಕೊಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಹನಿ ಟ್ರ್ಯಾಪ್ ಆಗೇ ಇಲ್ಲ, ಆಗಿದ್ದು ಮರ್ಡರ್ ಅಟೆಂಪ್ಟ್, ಕೊಲೆ ಮಾಡ್ಲಿಕ್ಕೆ ಬಂದಿದ್ರು ಅಂತ ಹೇಳಿ ಇದೀಗ ಇಡೀ ಪ್ಲೇಟ್ ಅನ್ನೇ ಉಲ್ಟಾ ತಿರುಗಿಸಿದ್ದಾರೆ, ಯೂ ಟರ್ನ್ ಹೊಡೆದಿದ್ದಾರೆ ರಾಜೇಂದ್ರ ಅವರು. ಮಿನಿಸ್ಟರ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಹೆದರ್ಕೊಂಡ್ರ, ಹೈಕಮಾಂಡ್ ನಿಂದ ಒತ್ತಡ ಇದೆಯಾ, ಅನೇಕ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಇವತ್ತಿನ MLC ರಾಜೇಂದ್ರ ಅವರ ಹೇಳಿಕೆ. ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನು ಶಾಮಿಯಾನ ಹಾಕಕ್ ಬರ್ತಾರೆ ಒಂದ್ ದಿನದ ಹಿಂದೆ, 16 ನನ್ನ ಮಗಳು ಬರ್ಡೇ ಇರುತ್ತೆ. ಒಂದ್ ದಿನದ ಹಿಂದೆ ಶಾಮಿಯಾನ ಹಾಕಕ್ ಯಾರು ಬರ್ತಾರೆ, ಆ ಶಾಮಿಯಾನ ಹಾಕಕ್ ಬಂದಂತವ್ರು ನನಗೆ ಅಸಲ್ಟ್ ಮಾಡಬೇಕು. ಇಲ್ಲ ಅದೇ ನೀವು ಯಾವ ಹೇಳ್ತೀರ ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ. ಬಂದು ಪ್ರಯತ್ನನೂ ಮಾಡಿರ್ತಾರೆ, ಪ್ರಯತ್ನ ಅವರಿಗೆ ಸಕ್ಸಸ್ ಆಗೋದಿಲ್ಲ. ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರ. ಅದು ಹೇಗೆ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ, ನನಗೆ ನನ್ನ ಸೋರ್ಸ್ ಇಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ. ಆ ವಾಯ್ಸ್ ರೆಕಾರ್ಡ್ ಅಲ್ಲಿ ಏನ್ ಹೇಳ್ತಾರೆ, ಇದೆಲ್ಲ ಮಾಹಿತಿಗಳು ಬರುತ್ತೆ. 1-2-3 ಹೆಸರು ಹೇಳ್ತಾರೆ ಆ ವಾಯ್ಸ್ ರೆಕಾರ್ಡ್ ಅಲ್ಲಿ. ತುಮಕೂರು ಅವ್ರದ್ದು ಯಾರ್ದೋ ಒಂದು ಹೆಸರುಗಳು ಹೇಳಿ ಅವ್ರಿಗೆ ಅಕೌಂಟ್ಗೆ 5 ಲಕ್ಷ ದುಡ್ಡು ಬಂದಿದೆ, ಇಂಥ ದಿನಾಂಕ ಮನೆಗೆ ಅವ್ರ ಮಗಳು ಬರ್ಡೇ ದಿವಸ ಒಂದ್ ದಿವಸದ ಮುಂಚೆ ಶಾಮಿಯಾನ ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು, ರೆಸಲ್ಟ್ ಮಾಡಬೇಕು, ಅವ್ರನ್ನ ಮರ್ಡರ್ ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನ ಕೊಟ್ಟಿರುವಂತದ್ದು ಆ ಆಡಿಯೋ ರೆಕಾರ್ಡ್ ಅಲ್ಲಿ ಆಗುತ್ತೆ. ಅದು ವಿಚಾರವನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಭೇಟಿಯಾದಂತ ಸಂದರ್ಭದಲ್ಲಿ ಗಮನಕ್ಕೆ ತಂದಿದ್ದೆ. ಸೊ ಅವರು ಇದನ್ನ ಕರೆಕ್ಟ್ ಆಗಿ ಏನೆಲ್ಲ ಮಾಹಿತಿಗಳಿದೆ ಅದನ್ನ ಇನ್ನ ಏನೆಲ್ಲ ಇದೆ ಅದನ್ನ ಕಲೆಕ್ಟ್ ಮಾಡಿ DG ಅವರಿಗೆ ಕೊಡು ಅಂತ ಹೇಳಿದ್ರು. ಸೊ ನಾನು DG ಕೊಡೋಕ್ಕಿಂತ ಮುಂಚೆ ಈ ವಿಚಾರವನ್ನ ಮತ್ತೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ. ಅದಾದ್ಮೇಲೆ ಹೋಮ್ ಮಿನಿಸ್ಟರ್ ಅವ್ರಿಗೂ ಗಮನಕ್ಕೆ ತಂದು ನಾನಿವತ್ತು ಅದೇನೆಲ್ಲ ಆಗಿದೆ ಆ ವಿಚಾರದ ಒಂದು ಆಡಿಯೋ ರೆಕಾರ್ಡ್ ಏನ್ ನನ್ನ ಹತ್ರ ಇತ್ತು, ಆ ಆಡಿಯೋ ರೆಕಾರ್ಡ್ನ ಇವತ್ತು ನಾನು DG ಅವರು ಕೊಟ್ಟಿದ್ದೀನಿ. ಅವರು ಇದು ಲೋಕಲ್ ನಿಮ್ಮ ಜಿಲ್ಲೆಯಲ್ಲಿ ಆಗಿರೋದ್ರಿಂದ, ನಿನ್ನ ವ್ಯಾಪ್ತಿ ಮನೆ ಏನು ವ್ಯಾಪ್ತಿ ಬರುತ್ತೆ ಆ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ಇದನ್ನ ಅಲ್ಲಿ SP ಗೆ ಕಂಪ್ಲೇಂಟ್ ಲಾಡ್ಜ್ ಮಾಡು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ SP ಗೆ ಏನ್ ಲಾಡ್ಜ್ ಮಾಡಬೇಕು ಅದನ್ನ ನಾನು ನಾಳೆ ಮತ್ತೆ ತುಮಕೂರಿನಲ್ಲಿ SP ಅವರಿಗೆ ಭೇಟಿಯನ್ನ ಮಾಡಿ ಹೇಳ್ತೀನಿ. ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನು ಶಾಮಿಯಾನ ಹಾಕಕ್ ಬರ್ತಾರೆ ಒಂದ್ ದಿನದ ಹಿಂದೆ, 16 ನನ್ನ ಮಗಳು ಬರ್ಡೇ ಇರುತ್ತೆ. ಒಂದ್ ದಿನದ ಹಿಂದೆ ಶಾಮಿಯಾನ ಹಾಕಕ್ ಯಾರು ಬರ್ತಾರೆ, ಆ ಶಾಮಿಯಾನ ಹಾಕಕ್ ಬಂದಂತವ್ರು ನನಗೆ ಅಸಲ್ಟ್ ಮಾಡಬೇಕು. ಇಲ್ಲ ಅದೇ ನೀವು ಯಾವ ಹೇಳ್ತೀರ ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ.
ಬಂದು ಪ್ರಯತ್ನನೂ ಮಾಡಿರ್ತಾರೆ, ಪ್ರಯತ್ನ ಅವರಿಗೆ ಸಕ್ಸಸ್ ಆಗೋದಿಲ್ಲ. ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರ. ಅದು ಹೇಗೆ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ, ನನಗೆ ನನ್ನ ಸೋರ್ಸ್ ಇಂದ ಒಂದು ವಾಯ್ಸ್ ರೆಕಾರ್ಡ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಇಬ್ಬರು ಕಲೀಗ್ಸ್ ಜಯಪ್ರಕಾಶ್ ಶೆಟ್ರು ಹಾಗೆ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್, ನೀವೇ ಖುದ್ದು ಹೋಗಿದ್ರಿ ರಾಜೇಂದ್ರ ಅವರನ್ನ ಮಾತನಾಡ್ಸಕ್ಕೆ. ಆಗ ಹೇಳಿದ್ರು ವಿಡಿಯೋ ಕಾಲ್ಗಳು ಬರ್ತಾ ಇತ್ತು, ಆನ್ ರೆಕಾರ್ಡ್ ಇದೆ ಇದು. ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ನಿಮ್ ಜೊತೆ ಮಾತನಾಡೋ ಸಂದರ್ಭದಲ್ಲಿ ರಾಜೇಂದ್ರ ಅವರು ಹೇಳಿದ್ದು. ಇವತ್ತು ನೋಡಿದ್ರೆ ಹನಿ ಟ್ರ್ಯಾಪ್ ಅಲ್ಲ, ಮರ್ಡರ್ ಅಟೆಂಪ್ಟ್ ಅಂತ ಹೇಳ್ತಿದ್ದಾರೆ. ಸುಳ್ಳು ಹೇಳ್ತಿದ್ದಾರಾ ರಾಜೇಂದ್ರ ಅವರು? ಸ್ಮಿತಾ, ಕಂಪ್ಲೀಟ್ಲಿ ಉಲ್ಟಾ ಹೊಡೆದಿದ್ದಾರೆ ರಾಜೇಂದ್ರ ರಾಜಣ್ಣ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಯಾಕಂದ್ರೆ ಖುದ್ದು ನಾನು ಸಂದರ್ಶನ ಮಾಡುವಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಹನಿ ಟ್ರ್ಯಾಪ್ ಆಗಿದೆಯಾ ನಿಮ್ಮ ಮೇಲೆ, ಆ ರೀತಿಯ ಪ್ರಯತ್ನಗಳು ನಡೀತಾ ಇದೆಯಾ ಅಂತ ಎರಡೆರಡು ಸರಿ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ದು ಹೌದು, ಹನಿ ಟ್ರ್ಯಾಪ್ಗೆ ಪ್ರಯತ್ನ ಆಗಿದೆ, ನನ್ನ ಹತ್ರ ಎಲ್ಲಾ ದಾಖಲೆಗಳು ಕೂಡ ಇದೆ. ವಿಡಿಯೋ ಕಾಲ್ ಮಾಡ್ತಾ ಇದ್ರು, ಅವರ ತಂದೆಗೆ ಯಾವ ರೀತಿ ಹನಿ ಟ್ರ್ಯಾಪ್ ಪ್ರಯತ್ನ ಆಯ್ತು ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಖುಲ್ಲಂ ಹೇಳಿದ್ದಾರೆ. ನನ್ನ ಹತ್ರ ವಿಡಿಯೋ ಕಾಲ್ ಮಾಡಿದವರ ನಂಬರ್ಗಳಿದೆ, ಮೊದಲು ನಾನು ಇಗ್ನೋರ್ ಮಾಡಿದೆ. ಆದ್ರೆ ಯಾವಾಗ ಇವರು ಹನಿ ಟ್ರ್ಯಾಪ್ ಉದ್ದೇಶದಿಂದಲೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು, ಅವರೆಲ್ಲರ ನಂಬರ್ಗಳನ್ನ ನಾನು ಇಟ್ಕೊಂಡಿದ್ದೀನಿ. ಯಾವಾಗ ಡಿಜಿಐಜಿಪಿಗೆ ನಾನು ದೂರನ್ನ ಕೊಡ್ತೀನೋ ಈ ಎಲ್ಲ ದಾಖಲೆಗಳನ್ನು ಕೂಡ ಅವರಿಗೆ ಸಬ್ಮಿಟ್ ಮಾಡ್ತೀನಿ ಅನ್ನೋಂತ ಮಾತನ್ನ ಹೇಳಿದ್ರು. ಆದ್ರೆ ಇವತ್ತು ದೂರು ಕೊಟ್ಟು ಬಂದ ನಂತರ ಅವತ್ತಿನ ರಾಜೇಂದ್ರ ಇವತ್ತಿನ ರಾಜೇಂದ್ರ ಕಂಪ್ಲೀಟ್ಲಿ ಚೇಂಜ್, ಎಲ್ಲವೂ ಕೂಡ ಬದಲಾವಣೆ ಆಗಿದೆ. ಏನಾಯ್ತು 2-3 ದಿನಗಳಲ್ಲಿ ಅನ್ನುವಂತ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಪಿನ್ ಟು ಪಿನ್ ಮಾಹಿತಿ, ವರ್ಡ್ ಟು ವರ್ಡ್ ನಾವು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟ ಸಂದರ್ಶನವನ್ನ ನೋಡಿದಾಗ ಅವತ್ತು ಹೇಳಿದ್ದಂತ ರಾಜೇಂದ್ರ ಮಾತುಗಳು, ಇವತ್ತು ರಾಜೇಂದ್ರ ಕಂಪ್ಲೇಂಟ್ ಕೊಟ್ಟ ಮೇಲೆ ಬಂದಂತ ಮಾತುಗಳು ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಶ್ರೀಪಾದ್, ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಈ ಹನಿ ಟ್ರ್ಯಾಪ್ ನ ಮೊದಲ ಪ್ರಸ್ತಾಪ ಆಗಿದ್ದ ದಿನಾನೇ ಜಯಪ್ರಕಾಶ್ ಶೆಟ್ರು ಹೇಳಿದ್ರು ಈ ಕೇಸ್ ಹಳ್ಳ ಹಿಡಿಯುತ್ತೆ ಅಂತ ಹೇಳಿ. ಶೆಟ್ರೆ, ಬಹುಶಃ ಅದೇ ಹಾದಿಯಲ್ಲಿ ಸಾಕ್ತಾ ಇದೆ ಈ ಪ್ರಕರಣ ಅಂತ. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಒಂದು ವಿಚಾರ ಸ್ಮಿತಾ, ನೋಡಿ ಇಲ್ಲಿ ಹೆದರ್ಕೊಂಡ್ಬಿಟ್ರು ರಾಜೇಂದ್ರ ಮತ್ತು ರಾಜಣ್ಣ